ಎಲ್ಲರಿಗೂ ನಮಸ್ಕಾರ. ನಿಮ್ಮ ಬಿಡುವಿನ ವೇಳೆಯಲ್ಲಿ ಕೆಸೆಟ್ ಪರೀಕ್ಷೆಯ ಸಿದ್ಧತೆಯನ್ನ ನೀವು ಮಾಡಿಕೊಳ್ಳಿ. ಬೋಧನೆ ಒಂದು ಕಲೆ. ಬೋಧನೆಯಲ್ಲಿ ಶಿಕ್ಷಕರು ತಮ್ಮ ಜ್ಞಾನವನ್ನ ವಿದ್ಯಾರ್ಥಿಗಳಿಗೆ ಧಾರೆ ಎರೆಯುವ ಪ್ರಕ್ರಿಯೆ. ವಿದ್ಯಾರ್ಥಿಗಳು ಕಲಿಯಬೇಕಾದ ವಿಷಯವನ್ನ ಮನದಟ್ಟು ಮಾಡುವ ಒಂದು ಕ್ರಮವೇ ಬೋಧನೆ ಅಂತ ಹೇಳ್ಬೋದು. ಬೋಧನೆಯು ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ನೆರವಾಗುತ್ತದೆ. ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಅಪೇಕ್ಷಿತ ರೀತಿಯಲ್ಲಿ ಪರಿವರ್ತನೆ ತರುತ್ತದೆ. ಕಲಿಕೆಗೆ ಮಾರ್ಗದರ್ಶನ ನೀಡುತ್ತದೆ. ಬೋಧನೆಯ ಸ್ವರೂಪವನ್ನ ಈ ಕೆಳಗಿನ ಅಂಶಗಳ ಮೂಲಕ ವಿಶ್ಲೇಷಿಸಲಾಗಿದೆ. ಬೋಧನೆಯು ಕಲಿಕೆಗೆ ಪ್ರೇರಕ ಹಾಗೂ ಪೂರಕ. ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕೆ ದಾರಿ ಮಾಡಿಕೊಡುತ್ತದೆ. ವಿದ್ಯಾರ್ಥಿಗಳು ಕಲಿಯುವ ಕ್ರಮವನ್ನ ಅರಿಯುವರು. ಕಲಿಕೆಗೆ ಬೇಕಾದ ಆತ್ಮವಿಶ್ವಾಸವನ್ನ ಬೋಧನೆ ಒದಗಿಸುತ್ತದೆ. ಕಲಿಯಬೇಕಾದ ವಿಷಯವನ್ನ ಮನದಟ್ಟು ಮಾಡಿಸುತ್ತದೆ. ವಿದ್ಯಾರ್ಥಿಗಳ ಕ್ರಮಬದ್ಧ ಕಲಿಕೆಗೆ ಮಾರ್ಗದರ್ಶಿಯಾಗುತ್ತದೆ. ಕಲಿಕಾರ್ಥಿಗಳಲ್ಲಿ ಧನಾತ್ಮಕ ಚಿಂತನೆ ಬೆಳೆಸುತ್ತದೆ. ಕಲಿಕಾ ಸಾಮರ್ಥ್ಯ, ಕಲಿಕೆಯ ವೇಗ ಹೆಚ್ಚಿಸುತ್ತದೆ. ಉತ್ತಮ ಶಿಸ್ತನ್ನ ಮೈಗೂಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ನೆರವಾಗುತ್ತದೆ. ವಿದ್ಯಾರ್ಥಿಗಳಲ್ಲಿ ಅವಧಾನ ಹಾಗೂ ಸ್ಮರಣಾ ಶಕ್ತಿಯನ್ನ ವೃದ್ಧಿಸುತ್ತದೆ. ಬೋಧನೆಯು ಪ್ರಪಂಚದ ಜ್ಞಾನವನ್ನ ತರಗತಿಯ ಕೋಣೆಗೆ ತರುತ್ತದೆ. ಸಮಾಜದ ರೀತಿ ನೀತಿಗಳನ್ನ, ಆಚಾರ ವಿಚಾರಗಳನ್ನ, ಸಂಸ್ಕೃತಿ ಪರಂಪರೆಯನ್ನ ವಿದ್ಯಾರ್ಥಿಗಳಿಗೆ ಪರಿಚಯಿಸುತ್ತದೆ. ವಿದ್ಯಾರ್ಥಿಗಳ ಕಲಿಕೆಗೆ ಹೊಸ ಆಯಾಮವನ್ನ ಒದಗಿಸುತ್ತದೆ. ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಯನ್ನ ಗಣನೆಗೆ ತೆಗೆದುಕೊಳ್ಳುತ್ತದೆ. ಶಾಶ್ವತ ಕಲಿಕೆಗೆ ಅವಕಾಶ ಮಾಡಿಕೊಡುತ್ತದೆ. ಕಲಿಕಾ ಕೌಶಲ್ಯಗಳನ್ನ ವ್ಯವಸ್ಥಿತ ರೀತಿಯಲ್ಲಿ ಗಳಿಸಲು ನೆರವಾಗುತ್ತದೆ. ಕಲಿಕೆಗೆ ಸ್ಫೂರ್ತಿ, ಮಾರ್ಗದರ್ಶನ, ನಿರ್ದೇಶನ ನೀಡುತ್ತದೆ. ಪ್ರತ್ಯಕ್ಷ ಹಾಗೂ ಪರೋಕ್ಷ ಕಲಿಕೆಯ ಅನುಭವಗಳನ್ನ ಒದಗಿಸುತ್ತದೆ. ಕಲಿಯಬೇಕಾದ ವಿಷಯವನ್ನು ವಿವಿಧ ಆಯಾಮಗಳಲ್ಲಿ ವಿಶ್ಲೇಷಿಸಲು, ಚರ್ಚಿಸಲು ಅವಕಾಶ ಮಾಡಿಕೊಡುತ್ತದೆ. ವಿಷಯ ಕಲಿಕೆಯ ಬಗ್ಗೆ ಆಸಕ್ತಿ, ಅಭಿರುಚಿ ಹಾಗೂ ಉತ್ತಮ ಮನೋಭಾವನೆಯನ್ನ ಬೆಳೆಸುವ ಶಕ್ತಿ ಬೋಧನೆಗೆ ಇದೆ. ಹೀಗೆ ಬೋಧನೆಯು ವಿದ್ಯಾರ್ಥಿಗಳ ಕಲಿಕೆಗೆ ಉತ್ತಮ ಸಾಧನವಾಗಿದೆ. ಕಲಿಕೆಗೆ ಪ್ರೇರಕ, ಪೂರಕವಾಗಿದೆ. ಅವಧಾನ ಸಾಮರ್ಥ್ಯ, ಗ್ರಹಿಕಾ ಸಾಮರ್ಥ್ಯ, ವಿಷಯ ವಿಶ್ಲೇಷಣಾ ಸಾಮರ್ಥ್ಯ, ಆಸಕ್ತಿ, ಅಭಿರುಚಿ, ಸದ್ಗುಣ, ಒಳ್ಳೆಯ ಚಿಂತನೆಗಳನ್ನ ಬೋಧನೆಯು ವಿದ್ಯಾರ್ಥಿಗಳಲ್ಲಿ ಬೆಳೆಸುತ್ತದೆ. ಇವತ್ತು ಒಂದು ಸಣ್ಣದಾಗಿ ಎಪಿಸೋಡ್ ಶುರುವಾಗಿದೆ. ನಿಮಗೆ ಈ ವಿಷಯದ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಮುಂದುವರಿಯಲು ಸಹಾಯ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೆಸೆಟ್ ಪರೀಕ್ಷೆಯ ಸಿದ್ಧತೆಯನ್ನ ನಡೆಸುವ ನಿಮ್ಮ ಇತರ ಸ್ನೇಹಿತರಿಗೂ ಶೇರ್ ಮಾಡಿ. ಅವ್ರಿಗೂ ಕೂಡ ನೀವು ತುಂಬಾ ಸಹಾಯ ಮಾಡಿದಂತೆ ಆಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು.